ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟಿನ್ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್. ICC T20 ವರ್ಲ್ಡ್ ಕಪ್ ಗೆ ಸ್ಕ್ವಾಡ್ ಮೇಲೆ ಸ್ಕ್ವಾಡ್ ಅನೌನ್ಸ್ ಆಗ್ತಾ ಇದೆ. ಆಫ್ಟರ್ ನ್ಯೂಜಿಲೆಂಡ್, ಆಫ್ಟರ್ ಸೌತ್ ಆಫ್ರಿಕಾ, ಇವಾಗ ಇಂಗ್ಲೆಂಡ್ ಟೀಮ್ ಅವರು ಅಫಿಷಿಯಲ್ ಸ್ಕ್ವಾಡ್ ನ ಅನೌನ್ಸ್ ಮಾಡಿದ್ದಾರೆ. 15 ಮೆಂಬರ್ಸ್ ಸ್ಕ್ವಾಡ್ ನ ಯಾರು ಇದ್ದಾರೆ ಅಂತ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆಯೋದನ್ನ ಮಾತ್ರ ಮರಿಬೇಡಿ. ನಮ್ಮ ಇಂಡಿಯನ್ ಟೀಮ್ ಅಂತೂ ಸಸ್ಪೆನ್ಸ್ ಮೇಂಟೈನ್ ಮಾಡಿದೆ. ನಾವು ನಾಳೆನೇ ಅನೌನ್ಸ್ ಮಾಡ್ತೀವಿ ಗುರು. ನಾವು ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ಎಲ್ಲ ವೆಯ್ಟ್ ಮಾಡಬೇಕು. ಅಲ್ಲಿವರೆಗೂ ಬಿಡೋದಿಲ್ಲ. ನಾವು ಸಸ್ಪೆನ್ಸ್ ಇರುತ್ತೆ, ಥ್ರಿಲ್ಲೇ ಇರುತ್ತೆ. ಓಪನಿಂಗ್ ಥ್ರಿಲ್ಲೇ ಇರೋದಿಲ್ಲ. ನಾವು ಬಿಟ್ಬಿಟ್ವಿ, ಫಸ್ಟೇ ಬಿಟ್ಬಿಟ್ವಿ ಅಂತ. ನ್ಯೂಜಿಲೆಂಡ್ ಥರ ಬಿಟ್ಬಿಟ್ರೆ ಥ್ರಿಲ್ಲೇ ಇರೋದಿಲ್ಲ. ಅಲ್ಲಿ ಎಲ್ಲರೂ ಬಿಟ್ಟಾದ್ಮೇಲೆ ಬಿಟ್ರೆ ಅವಾಗಲೇ ಕ್ಯೂರಿಯಾಸಿಟಿ, ಅವಾಗಲೇ ಥ್ರಿಲ್ಲು ಅನ್ನೋ ಥರ ನಮ್ಮ ಇಂಡಿಯನ್ ಟೀಮ್ ಕೂತ್ಕೊಂಡಿದೆ. ನೋಡೋಣ ಇವತ್ತು ಬಿಡ್ತಾರ ಅಥವಾ ನಾಳೆ ಬಿಡ್ತಾರ ಅಂತ. ಇಂಗ್ಲೆಂಡ್ ಟೀಮ್ದು ಸ್ಕ್ವಾಡ್ನ ನೋಡ್ತಿರ್ಬೋದು ಮಗ ಯಾವ ಥರ ಇದೆ ಅಂತ. ಬ್ಯಾಟರ್ಸ್ ಹ್ಯಾರಿ ಬ್ರೂಕ್ ಆ್ಯಂಡ್ ಬೆನ್ ಡಕೆಟು IPL ಆಡ್ತಾ ಇಲ್ಲ, ಅದರಿಂದ ಏನು ಅಫೆಕ್ಟ್ ಏನು ಆಗೋದಿಲ್ಲ. ಕೀಪರ್ಸ್ ಜಾಸ್ ಬಟ್ಲರ್ ಇದ್ದಾರೆ, ಜಾನಿ ಬೆಸ್ಟೋ ಇದ್ದಾರೆ, ಫಿಲ್ ಸಾಲ್ಟರ್ ಇದ್ದಾರೆ. ಆಕ್ಟಿವ್ ಆಗಿ IPL ಆಡ್ತಾ ಇರುವಂಥ ಪ್ಲೇಯರ್ಸ್ನೇ. ಆಮೇಲೆ ಆಲ್ರೌಂಡರ್ಸ್ ಆಗಿ ವಿಲ್ ಜಾಕ್ಸ್ ನಮ್ಮ RCB ಪ್ಲೇಯರ್ ಇದ್ದಾರೆ, ಹಾಕೊಂಡಿದ್ದಾರೆ. ಯಾಕಂದರೆ ಸೆಂಚುರಿ ಬೇರೆ ಬಂತು ರೀಸೆಂಟಾಗಿ, ಜೊತೆಗೆ ಸಖತ್ ಪ್ರದರ್ಶನ ಬೇರೆ ಕೊಡ್ತಾ ಇದ್ದಾರೆ. ಬರೀ ಈ ಒಂದು ಸೆಂಚುರಿ ನೋಡ್ಬಿಟ್ಟು ಹಾಕೊಂಡಿದ್ದಾರೆ ಅಂತಲ್ಲ, ಡೊಮ್ಯಾಸ್ಟಿಕಲ್ಲೂ ಕೂಡ ಅಲ್ಲೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ವಿಲ್ ಜಾಕ್ಸ್, ಮೊಯಿನ್ ಅಲಿ, ಸ್ಯಾಮ್ ಕರನ್ ಆ್ಯಂಡ್ ಲಿಯಮ್ ಲಿವಿಂಗ್ಸ್ಟೋನು ಎಲ್ಲರೂ ಕೂಡ IPL ಇರುವಂಥ ಆಲ್ರೌಂಡರ್ಸ್ ಇಲ್ಲಿರೋದು. ಬೌಲರ್ಸ್ ರೇಸ್ ಸ್ಟೋಪ್ಲಿ ನಮ್ಮ RCB ಪ್ಲೇಯರ್ನ ಹಾಕೊಂಡಿದ್ದಾರೆ. ಮಾರ್ಕ್ವುಡ್ ಅವ್ರು IPL ಆಡ್ತಾ ಇಲ್ಲ, ಆಮೇಲೆ ಇವಾಗ ಇಲ್ಲ ಆಡ್ತಿದ್ದಾರೆ, ಕಮ್ ಬ್ಯಾಕ್ ಮಾಡಿದ್ದಾರೆ ಇಂಜುರಿಯಿಂದ. ಆಮೇಲೆ ಕ್ರಿಸ್ ಜಾರ್ಡನ್ ಅವ್ರನ್ನ ಹಾಕೊಂಡಿದ್ದಾರೆ, ಟಾಮ್ ಹಾರ್ಟ್ಲಿ ಅವ್ರನ್ನ ಹಾಕೊಂಡಿದ್ದಾರೆ, ಜೋಫ್ರಾ ಆರ್ಚರ್ ಆ್ಯಂಡ್ ಆದಿಲ್ ರಶೀದ್. ಎಲ್ಲರೂ ಕೂಡ ನೋ ನೇಮ್ಸ್ಗಳು. ಯಾರು ಒಂಥರ ಅನ್ನೋನ್ ನೇಮ್ಸ್ ಔಟ್ ಆಫ್ ದ ಸಿಲೆಬಸ್ಸಿಂದ ತೊಗೊಂಬಂದ್ಬಿಟ್ಟಿದ್ದಾರೆ. ಇಲ್ಲಾಗರು ಏನೋ ಒಂದು ಮಾಡೋ ಥರ ಕಾಣಿಸ್ತಿದ್ದೆ ಇವರು ಒಂಥರ ಏನಿಲ್ಲ. ಸೊ ಎಲ್ಲ ನೋನ್ ನೇಮ್ಸ್ಗಳನ್ನೇ. ಇನ್ನು ಇವರು ಸೌತ್ ಆಫ್ರಿಕಾದವ್ರು ಸ್ವಲ್ಪ ಅನ್ನೋನ್ ಎಂಟಿಟಿಗಳನ್ನೆಲ್ಲ ತೊಗೊಂಬಂದಿದ್ದಾರೆ, ಸ್ವಲ್ಪ ಹೊಸಬರನ್ನೆಲ್ಲ ತಗೊಂಬಂದಿದ್ದಾರೆ. ಬಟ್ ಇವರು ಏನಂತ ಹೆವಿ ಮೂವ್ ಏನು ಮಾಡಿಲ್ಲ, ಪರವಾಗಿಲ್ಲ. ಇವರು ಸ್ಕ್ವಾಡ್ನ ನೋಡ್ತಂದ್ರೆ ಇಲ್ಲ ಗುರು ಅವ್ನ ಅಜ್ಜಿ ಭಯ ಓಡಿಸೋ ಟೀಮ್ ಥರ ಕಾಣಿಸ್ತೈತೆ ಅಂತ ಅನ್ಸುತ್ತೆ. ಯಾಕೆ ಅಂತಂದರೆ ಆ ಥರ ಇವರ ಯೂನಿಟ್ ಕಾಣಿಸ್ತಿದೆ. ನನಗೇನೋ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸ್ತಿದೆ. ಬೌಲಿಂಗ್ ಏನೋ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಕಾಂಪ್ರೋ ಆಗ್ಬೋದು, ಬಟ್ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಇವ್ರದ್ದು ಬಲಿಷ್ಠವಾಗಿ ನನಗೇನೋ ಕಾಣಿಸ್ತಾ ಇದೆ. ಆನ್ ಪೇಪರ್ ನೋಡ್ತಾವೆ ಅಂತಂದರೆ ಬೌಲಿಂಗ್ ಅದೇ ಯಾರು ಅಷ್ಟೊಂದು ಹೆವಿ ಹೇಳ್ಕೊಳ್ಳುವಂಥ ಫಾರ್ಮಲ್ಲಿಲ್ಲ. ಜೋಫ್ರಾ ಆರ್ಚರ್ ಬೇರೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ಆದಿಲ್ ರಶೀದು T20 ಅದು ಹೆಂಗೆ, ಅದು ಏನು ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ನಮಗೆ. ನೋಡೋಣ ಅದೇನು ಮಾಡ್ತಾರೆ ಅಂತ. ಸೊ ಇವಾಗಲೇ ನಾವು ಹೇಳೋದಕ್ಕಾಗೋದಿಲ್ಲ ಏನು ಮಾಡ್ತಾರೆ ಅಂತ. ಲಾಸ್ಟ್ ಸೈಕಲ್ ಬೇರೆ ಮಸ್ತಾಗಿ ಆಡಿದ್ದಾರೆ ಇಂಗ್ಲೆಂಡ್ ಅವರು T20 ವರ್ಲ್ಡ್ ಕಪ್ಪಲ್ಲಿ. ಸೊ ಈ ಸಲ ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸ್ಯಾಮ್ ಕರ್ನು ಪ್ಲೇಯರ್ ಆಫ್ ದ ಟೂರ್ನಮೆಂಟಲ್ಲಿ ಆಗೋಗ್ಬಿಟ್ಟಿದ್ರು ಲಾಸ್ಟ್ T20 ವರ್ಲ್ಡ್ ಕಪ್ಪಲ್ಲಿ. ಈ ಸಲ ಅದೇನು ಆಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಯಾರು ಕ್ಯಾಪ್ಟನ್ಸಿಲಿ ಅಂದರೆ ಜಾಸ್ ಬಟ್ಲರ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇರುವಂಥ ಇಂಗ್ಲೆಂಡ್ ಟೀಮ್ ಇದು. ಇವಾಗ ಇನ್ನೂ ಒಂದು ಬ್ರೇಕಿಂಗ್ ಅಪ್ಡೇಟು ಬರ್ತದೆ. ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರು ಅನೌನ್ಸ್ ಮಾಡಿದರೆ ಯಾರ್ಯಾರು IPLನ ಆಡ್ತಾ ಇದ್ದಾರೆ, ಈ 15 ಮೆಂಬರ್ಸಲ್ಲಿ ಯಾರ್ಯಾರು IPLನ ಆಡ್ತಿದ್ದೀರಾ ಎಲ್ಲರೂ ಅಮಿಕೊಂಡು ಬಂದು ನೀವು ಅಸೆಂಬಲ್ ಆಗಬೇಕು. IPL ಪ್ಲೇ ಆಫ್ಸಿಗೆ ನೀವು ಆಡೋಂಗಿಲ್ಲ ಅಂತ ಹೇಳ್ಬಿಟ್ಟಿದೆ. ಆದ್ದರಿಂದ IPL ಪ್ಲೇ ಆಫ್ಸಿಗೆ ಜಾಸ್ ಬಟ್ಲರ್ ಆಗಿರ್ಬೋದು, ಇಲ್ಲಿ ಜಾನಿ ಬೆಸ್ಟೋ, ಫಿಲ್ ಸಾಲ್ಟು, ಸೊ ಇವರು ಒಂಥರ ಮೈನ್ ಕ್ರೂಷಿಯಲ್ 3 ಜನ ಅಂತ ಹೇಳ್ಬೇಕು. ರಾಜಸ್ಥಾನ್ ರಾಯಲ್ಸ್ಗೆ ಜಾಸ್ ಬಟ್ಲರ್ ಎಷ್ಟು ಕ್ರೂಷಿಯಲ್ ಅಂತ ಗೊತ್ತಿರೋದ್ರೆ ನಿಮಗೆ, ಹಂಗೆ ಜಾನಿ ಬೆಸ್ಟೋ ಮತ್ತು ಫಿಲ್ ಸಾಲ್ಟ್ ಎಷ್ಟು ಕ್ರೂಷಿಯಲ್ ಅಂತ ಗೊತ್ತಿರೋದ್ರೆ ನಿಮಗೆ ಅವರವರ ತಂಡಗಳಿಗೆ. ಫಿಲ್ ಸಾಲ್ಟ್ ಸಿಂಗಲ್ ಹ್ಯಾಂಡ್ಲಿ ಮ್ಯಾಚ್ನ ಎತ್ಕೊಂಡು ಹೋಗುವಂಥ ಪ್ಲೇಯರ್. ಜಾನಿ ಬೆಸ್ಟೋ ನೋಡಿದರೆ ಯಾವ ಥರ ಸಿಂಗಲ್ ಹ್ಯಾಂಡ್ಲಿ ಎತ್ಕೊಂಡು ಹೋಗುವಂಥ, ಹಂಗೆ ಜಾಸ್ ಬಟ್ಲರ್ ಕೂಡ ಸಿಂಗಲ್ ಹ್ಯಾಂಡ್ಲಿ ಎತ್ಕೊಂಡು ಹೋಗುವಂಥ ಪ್ಲೇಯರು. ವಿಲ್ ಜಾಕ್ಸ್ ನಮ್ಮ RCBಗೆ ಸಿಂಗಲ್ ಹ್ಯಾಂಡ್ಲಿ ಎತ್ಕೊಂಡು ಹೋಗುವಂಥ ಪ್ಲೇಯರು. ಮ್ಯಾಚ್ನ ವಿಲ್ ಜಾಕ್ಸ್ ಕೂಡ ಪ್ಲೇ ಆಫ್ಸ್ಗೆ ಅವೈಲೇಬಲ್ ಆಗಿರ್ತಾರಂತೆ. ಗುರು ಏನು ಗುರು ಹಿಂಗೆ ಹೇಳ್ತಾ ಇದೆಯಾ, ನಮ್ಮ RCB ಪ್ಲೇ ಆಫ್ಸ್ಗೆ ಫಸ್ಟ್ ಆಫ್ ಆಲ್ ಹೋದ್ರೆ ತಾನೆ ಅಂತ ಕೇಳ್ಬೋದು ನೀವು. ಬಟ್ ಆದರೂ ಕೂಡ ಇನ್ ಕೇಸ್ ಏನೋ ಗಿರಾಕಲ್ ಆಗ್ಬಿಟ್ಟು RCB ಏನಾದ್ರು ಪ್ಲೇ ಆಫ್ಸ್ಗೆ ಹೋಯ್ತು ಅಂತಂದರೆ ವಿಲ್ ಜಾಕ್ಸ್ ಅವರು ಪ್ಲೇ ಆಫ್ಸ್ನ ಆಡ್ತಾ ಇಲ್ವಂತೆ. ಇದೊಂದು ಸ್ವಲ್ಪ ಬ್ಲೋ ಅಂತಲೇ ಹೇಳಬೇಕು ನಮ್ಮ RCBಗೆ. ಗುರು ಫಸ್ಟ್ 4 ಮ್ಯಾಚ್ ಗೆಲ್ಲಿ ಸುಮ್ಮನೆ ಗುರು, ಆಮೇಲೆ ಬ್ಲೋ ಆಗಿ ಏರೋ ಪಂಪು ಎಲ್ಲ ಹೊಡಿಯುವಂತೆ ಕೂತ್ಕೊಂಡು ನೀವು ಅಂತ ಹೇಳ್ತೀರಾ. ಇಲ್ಲಿ ಮೇಯ್ನಾಗಿ ಜಾಸ್ ಬಟ್ಲರು ಮತ್ತು ಜಾನಿ ಬೆಸ್ಟೋ ಜೊತೆಗೆ ಫಿಲ್ ಸಾಲ್ಟ್ ಏನಿದ್ದಾರೆ, ಸೊ ಇವರು ಒಂಥರ ಬಿಗ್ ಮಿಸ್ ಅಂತ ಹೇಳಬೇಕು IPL ಪ್ಲೇ ಆಫ್ಸ್ಗೆ. ಸ್ಯಾಮ್ ಕರನ್ ಮತ್ತು ಲಿವಿಂಗ್ಸ್ಟೋನ್ ಕೂಡ ಮಿಸ್ ಆಗ್ತಾರೆ, ಪಂಜಾಬ್ ಕಿಂಗ್ಸಲ್ಲಿದ್ದಾರೆ. ಬಟ್ ಏನೋ ಅವ್ರು ಕ್ವಾಲಿಫೈ ಆಗುವಂಥದ್ದಲ್ಲಿ ಏನು ಕಾಣಿಸ್ತಿಲ್ಲ. ಏನು ಗುರು ಇವ್ರಿಗೆ ಕ್ವಾಲಿಫೈ ಆಗುವಂಥದ್ದು ಕಾಣಿಸ್ತಿಲ್ಲ ಅಂತ ಹೇಳ್ತೀಯ, ಅಲ್ಲಿ RCB ಕ್ವಾಲಿಫೈ ಆಗಿಬಿಡುತ್ತೆ ಅಂತ ಹೇಳ್ತೀಯ, ಮಿರಾಕಲ್ ಆಗಿಬಿಟ್ಟು. ಏನು ಗುರು ಹೇಳ್ತಿದ್ಯಾ ನೀನು ಅಂತ ಹೇಳ್ಬೋದು ನೀವು. ಏನೋ ಒಂದು ಲೋನ್ ಹೋಗಿ ಪಿಟ್ಕೊಂಡಿದ್ದೀವಪ್ಪ ನಾವು RCB ಫ್ಯಾನ್ಸ್ಗಳು. ರೆಸ್ಟ್ ಟೋಪ್ಲಿ ಇವರು ಕೂಡ, ಅಂದರೆ ನಮ್ಮ RCB ಅಂತ ಇಬ್ಬರು ಮಿಸ್ ಆಗುವಂಥ ಸಾಧ್ಯತೆ. ವಿಲ್ ಜಾಕ್ಸ್ ಮತ್ತು ರೆಸ್ಟ್ ಟೋಪ್ಲಿಗೆ ರೆಸ್ಟ್ ಕೊಟ್ಬಿಟ್ಟಿದ್ರೆ ಇವಾಗ. ನಾವು ಅದರಿಂದ ಡೋಂಟ್ ವರಿ, ಏನು ನಮಗೆ ತಲೆಯನ್ನು ಕೆಡೋದಿಲ್ಲ ರೆಸ್ಟ್ ಟೋಪ್ಲಿ ಮಿಸ್ ಆದರೆ. ಬಟ್ ವಿಲ್ ಜಾಕ್ಸ್ ಮಿಸ್ ಆದರೆ ಪ್ಲೇ ಆಫ್ಸಲ್ಲಿ ನಮಗೆ ಸ್ವಲ್ಪ ಪೆಟ್ಟಾಗುತ್ತೆ. ಯಾಕಂದರೆ ಸಿಂಗಲ್ ಹ್ಯಾಂಡ್ಲಿ ಮ್ಯಾಚ್ನ ಎತ್ಕೊಂಡು ಹೋಗುವಂಥ ಪ್ಲೇಯರ್ ಆಗಿರೋದ್ರಿಂದ. ಮಾರ್ಕ್ವುಡ್ ಅವ್ರೇನು ಆಡ್ತಾ ಇಲ್ಲ, ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಆಮೇಲೆ
ಕ್ರಿಸ್ ಜಾರ್ಡನು ಅವರು ಏನು ಆಕ್ಟಿವ್ ಆಗಿ ಏನು ಆಡ್ತಾ ಇಲ್ಲ ಬಿಡಿ. ಟಾಮ್ ಹಾರ್ಟ್ಲಿ ಕೂಡ ಆಕ್ಟಿವ್ ಆಗಿ ಆಡ್ತಿಲ್ಲ, ಜೊಫ್ರಾ ಆರ್ಚರ್ ಆಡ್ತಿಲ್ಲ, ಆಮೇಲೆ ಆದಿಲ್ ರಶೀದ್ ಇದ್ದಾರೆ, ಬಟ್ ಅವರು ಕೂಡ ಆಕ್ಟಿವ್ ಆಗಿ ಆಡ್ತಾ ಇಲ್ಲದೆ ಇರೋದ್ರಿಂದ IPL ಟೀಮಲ್ಲಿ ಸೊ ಇವರು ಮಿಸ್ ಆದರೆ ಏನು ಅಂತ ಮಿಸ್ ಮಾಡ್ಕೊತಾರೆ ಅಂತ ಏನಿಲ್ಲ. ಅದೇ ಮೈನಾಗಿ ಜಾಸ್ ಬಟ್ಲರ್, ಬ್ಯಾಸ್ಟೋ, ಫಿಲ್ ಸಾಲ್ಟ್ ಆ್ಯಂಡ್ ವಿಲ್ ಜಾಕ್ಸ್ನ ಮಿಸ್ ಮಾಡ್ಕೊತಾರೆ. ಜೊತೆಗೆ ಮೋಯಿನ್ ಅಲಿನ್ ಕೂಡ ಒಂದು ರೇಂಜಿಗೆ ಮಿಸ್ ಮಾಡ್ಕೊಬೋದು ಅಷ್ಟೇ. ಅದನ್ನು ಬಿಡ್ತು ಅಂದರೆ ಇನ್ಯಾರು ಕೂಡ ಮಿಸ್ ಆಗ್ತಾರೆ ಅಂತ ನನಗೇನೋ ಅನ್ನಿಸ್ತದೆ. ಅದೇ ಪಂಜಾಬ್ ಕಿಂಗ್ಸ್ ಏನಾದ್ರು ಇನ್ ಕೇಸ್ ಮಿರಾಕಲ್ ಮಾಡ್ಕೊಂಡ್ರು ಹೋಯ್ತು ಅಂತ ಅಂದರೆ ಸ್ಯಾಮ್ ಕರ್ನ ಮಿಸ್ ಮಾಡ್ಕೊಂತಾರೇನೋ ಗೊತ್ತಿಲ್ಲ, ನೋಡ್ಬೇಕಷ್ಟೇ. ಒಟ್ಟಿನಲ್ಲಿ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿದೆ, ಎಲ್ಲ ಅಸೆಂಬಲ್ ಆಗಬೇಕು ಗುರು, ಪ್ಲೇ ಆಫ್ನ ನೀವು ಆಡಂಗಿಲ್ಲ ಅಂತ. ಆದ್ದರಿಂದ ವಿಲ್ ಜಾಕ್ಸನ್ RCBಗೆ ಮಿಸ್ ಆಗ್ತಾರೆ ಇನ್ ಕೇಸ್ RCB ಕ್ವಾಲಿಫೈ ಆಯಿತು ಅಂತ ಅಂದರೆ. ನಿಮಗೆ ಏನಿಸಿದೆ ಈ ಇಂಗ್ಲೆಂಡ್ ಟೀಮು? ಕಾಮೆಂಟಲ್ಲಿ ಆಗಿ. ನನಗೇನೋ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿ ಅನ್ನಿಸ್ತಾ ಇದೆ, ಇಲ್ಲಾಗರೋ ಒಂದು ಭಯ ಓಡಿಸೋ ಟೀಮ್ ಥರ ಕಾಣಿಸ್ತಿದೆ ಅಂತ ನನಗೆ ಅನ್ನಿಸ್ತಿದೆ. ಕಾಮೆಂಟಲ್ಲಿ ಆಗಿ ನಿಮ್ಮ ಪರ್ಸನಲ್ ಅಭಿಪ್ರಾಯ ಏನು ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.